ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್ ಐ ಥಿಂಕ್ ಇದು. ಏಕೆಂದರೆ ವೆಡ್ನೆಸ್ಡೇಯಿಂದ ನನ್ನ ಮಗನ ಸ್ಕೂಲ್ ಓಪನ್ ಆಗ್ತಾಯಿತ್ತು. ಅವನು 1 ವೀಕ್ ಏನೋ ರಜೆ ಆಯಿತು ಅವನಿಗೆ. ಸೊ ಆ ರಜದಲ್ಲಿ ನಾನು ಎಲ್ಲೂ ಹೋಗಲಿಲ್ಲ ಅಂಥೇಳಿ ಅವ್ರ ಅಜ್ಜಿ ತಾತ ಮನೆಗೆ ಒಂದು 2 ಡೇಸ್ ಏನೋ ಹೋಗಿದ್ದು ಬಂದು ಅಷ್ಟೇ. ಸೊ ಹಂಗಾಗಿ ಅಟ್ಲೀಸ್ಟ್ ಪಿಕ್ಚರಿಗೆ ಕರ್ಕೊಂಡೋಗಿ ಅಂಥೇಳಿ ಬೆಳಗ್ಗೆಯಿಂದ ಒಂದೇ ಸಮ ಆಟ ಮಾಡ್ತಾಯಿದ್ದ. ನಾನು ಕೂಡ ಅವನಿಗೆ ಹೇಳೋ ರೀತಿ ಎಲ್ಲ ಹೇಳಿದೆ, ಹಿಂಗಲ್ಲ ಹಂಗೆ ನೆಕ್ಸ್ಟ್ ಹೋಗೋಣ. ಏಕೆಂದರೆ ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಜಾಸ್ತಿ ಇದಿರುತ್ತೆ ಕಣೋ, ಬೇಡ ಒಂದು ಸ್ವಲ್ಪ ದಿನ ಆಗಲಿ ಆಮೇಲೆ ಹೋಗೋಣ ಅಂತ. ಅವನು ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ನಾನು ಹೋಗಬೇಕು, ನಾನು ನೋಡಬೇಕು, ಪಿಕ್ಚರ್ ನೋಡಬೇಕು, ನಾನು ಕರ್ಕೊಂಡು ಹೋಗುವ ಹಂಗೆ ಹಿಂಗೆ ಅಂತ. ಸುಮ್ಮನೆ ಹಂಗೂ ಅವನಿಗೆ ರೇಗಿಸೋದಕ್ಕೆ ನೀನು ಒಬ್ಬನ್ನ ಕೂರಿಸ್ಬಿಟ್ಟು ಬರ್ತೀವಿ, ಆಮೇಲೆ ಪಿಕ್ಚರ್ ಮುಗಿಯೋ ಟೈಮಿಗೆ ಬಂದು ಕರ್ಕೊಂಬರ್ತೀವಿ ಕಣ ಅಂತೇಳಿ. ಅವನು ಅದಕ್ಕೂ ರೆಡಿ ಇರಲಿಲ್ಲ. ನೀವು ಬನ್ನಿ ಅಂತೇಳಿ ಆಟ ಮಾಡ್ತಾಯಿದ್ದ. ಸೊ ಎಷ್ಟು ಹೇಳಿದ್ರು ಅಷ್ಟೇ, ಇಲ್ಲ ನಾನು ಹೋಗಬೇಕು, ಪಿಕ್ಚರ್ ನೋಡಬೇಕು, ಹಿಂಗೆ ಆಟವಾಗ್ತಾನೆ ಇತ್ತು. ಆಮೇಲೆ ಇನ್ನೇನು ಮಾಡೋದು ಯೋಚನೆ ಮಾಡಿದೆ ನಾನು ಸ್ವಲ್ಪ. ಹೆಂಗೆ ಹೇಳಿದ್ರು ಕನ್ವಿನ್ಸ್ ಆಗ್ತಿಲ್ವಲ್ಲ ಇವನು, ಏನು ಮಾಡೋಣ ಅಂಥೇಳಿ ಸರಿ ಹಸ್ಬೆಂಡ್ ಬಂದಮೇಲೆ ಮಾತಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಅವನಿಗೆ ತುಂಬ ದಿನ ಆಗಿಬಿಟ್ಟಿತ್ತು ಆಯಿಲಿಂಗ್ ಮಾಡಿಬಿಟ್ಟು. ಸ್ಕೂಲಿಗೆ ಹೋಗೋ ಟೈಮಲ್ಲಿ ಏನು ಗೊತ್ತಾ, ಬೆಳಿಗ್ಗೆ ಹಚ್ಕೊಂಡು ಹೋದರೆ ಅಲ್ಲಿ ಬುಕ್ಸಲ್ಲಿ ಬರೆಯುವಾಗ ಎಲ್ಲ ಆಯಿಲ್ ಮಾಡ್ಕೊಂಬಂದಿರ್ತಾನೆ. ಸೊ ಹಂಗಾಗಿ ಸ್ಕೂಲಿಗೆ ಹಾಕೋಲ್ಲ. ಇನ್ನು ನೈಟ್ ಟೈಮ್ ಹಚ್ಕೊಂಡು ಮಲ್ಕೊಳ್ಳೋಕ್ಕೂ ಆಗೋಲ್ಲ, ಎಲ್ಲ ಮತ್ತೆ ಬೆಡ್ಸ್ಗೆಲ್ಲ ಇದು ಮಾಡ್ತಾನೆ ಅಂದ್ಬಿಟ್ಟು ಅವ್ರು ನೈಟ್ ಟೈಮ್ ಹಚ್ಚಲ್ಲ. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಹಚ್ಚಿ ಸ್ನಾನ ಮಾಡ್ಕೊಳ್ಳೋದು ಕಷ್ಟನೇ. ಈ ಥರ ಏನಾದರೂ ರಜೆಗಳಿದ್ದಾಗ ಅಥವಾ ಸಂಡೇ ಟೈಮ್ ಮಾತ್ರ ಅವನಿಗೆ ನೀಟಾಗಿ ಆಯಿಲಿಂಗ್ ಮಾಡೋಕ್ಕಾಗೋದು. ಬೇರೆ ಟೈಮಲ್ಲೆಲ್ಲ ಸುಮ್ಮನೆ ಮೇಲ್ಮೇಲೆ ಹಾಗೆ ಅವರಪ್ಪ ಹಚ್ಬಿಡ್ತಾರೆ. ಅದಕ್ಕೆ ಕುತ್ಕೊಂಡು ಸ್ವಲ್ಪ ಆಯಿಲ್ ಮಾಡಿದೆ. ಅವ್ಳು ಮಸಾಜ್ ಮಾಡು ಅಂತ ಹೇಳ್ತಿದ್ದ. ಮಸಾಜ್ ಮಾಡಲ್ಲ, ಏನು ಮಾಡಲ್ಲ, ಹೋಗು ಸುಮ್ಮನೆ ಜಸ್ಟ್ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದಾಯಿತು. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ದಿನ ಹಿಂಗೆ ರಜೆಗಳಿದ್ದರೆ ಲೇಟೇ ಮನೆಯಲ್ಲಿ ಕೆಲಸ ಆಗೋವಂಥದ್ದು. ಅವನು ಕೂಡ ಹೆಲ್ಪ್ ಮಾಡಿಕೊಡ್ತಾನೆ ನನಗೆ. ನಾನು ಕೂಡ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಅವನಿಗೂ ಕೂಡ ಆಯಿಲೆಲ್ಲ ಹಚ್ಚಿ ಅಪ್ಲೈ ಮಾಡಿ ಹಿಂಗೆ ಅವನ ರೊಟೀನ್ ನಡೀತಾ ಇತ್ತು. ಸೊ ಕೊನೆಗೂ ಕೂಡ ಅವ್ರ ಅಪ್ಪನ ಕನ್ವಿನ್ಸ್ ಮಾಡೇ ಬಿಟ್ಟ ಅವನು, ಹೋಗೋಣ ಪಿಕ್ಚರಿಗೆ ಪಪ್ಪ ಅಂತ ಹೇಳ್ಬಿಟ್ಟು. ಅವನು ಏನು ಗೊತ್ತಾ, ಅವ್ರು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿಬಿಟ್ರೆ ಅವರಪ್ಪ ಆಯಿತು ಅಂತೇಳಿ ಕರಗಿಬಿಡ್ತಾರೆ. ಒಂದೊಂದು ಸಲ ಹೇಳ್ತಿರ್ತಾರೆ ಬೇಡ 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 ಅಂತ ಹೇಳ್ತಾನೆ ಇರ್ತಾರೆ. ಆದರೂ ಅವನು ತುಂಬ ಆಟ ಮಾಡ್ತಾಯಿದ್ದಾನೆ ಅಂದರೆ ಯೂಶ್ವಲಿ ಅವ್ನು ಜಾಸ್ತಿ ಯಾವುದಕ್ಕೂ ಆಟ ಮಾಡಲ್ಲ, ಏನಿದೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಕೆಲವೊಂದು ಸಲ ಸಮ್ಟೈಮ್ಸ್ ಈ ಥರ ಆಟ ಮಾಡೋದು. ಹಾಗಾಗಿ ಅದನ್ನು ನಾವು ಒಪ್ಕೊಂಡ್ವಿ. ನಮಗೂ ಕೂಡ ಇತ್ತು ಮನಸ್ಸಲ್ಲಿ ನೋಡಬೇಕು ಆ ಮೂವಿನ. ಏಕೆಂದರೆ ಏನು ಇದೆಲ್ಲ ಬರ್ತಿತ್ತಲ್ಲ, ಪ್ರೋಮೋ ಎಲ್ಲ ಬರ್ತಿತ್ತಲ್ಲ, ಅದೆಲ್ಲ ನೋಡಿದಾಗ ನೋಡಬೇಕು ಆ ಮೂವಿ ಅಂತ ನಮಗೂ ಕೂಡ ಅನಿಸಿತ್ತು. ಬಟ್ ಇವಾಗಲೇ ಹೋಗ್ತಾ ಇರಲಿಲ್ಲ, ಸ್ವಲ್ಪ ದಿನ ಆದಮೇಲೆ ಹೋಗ್ತಾ ಇದ್ದಿದ್ದಂಥದ್ದು. ಅವನ ಆಟಕ್ಕೋಸ್ಕರ ಬೇಗನೆ ಹೋಗಿದ್ದಾಯಿತು. ಆವತ್ತಿನ ದಿನ ಸಂಜೆ ಶೋಗೆ ಟಿಕೆಟ್ನ ಬುಕ್ ಮಾಡಿಬಿಟ್ಟು ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ನಾನು ಕುಚ್ಚು ಕಟ್ಟೋದಕ್ಕೆ ಕೂತ್ಕೊಂಡೆ. ಇದು ನೋಡ್ಬೋದು ಯಾವ ರೀತಿ ಏನು ಸ್ಕಿನ್ ಏನಿದೆ ಅದು ಎಲ್ಲ ಎದ್ದಿದೆ ಅಂಥೇಳಿ. ಅದು ಎದ್ದಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನನಗೆ. ನಾನು ಕುಚ್ಚು ಹಾಕುವಾಗ ಏನಾಗ್ತಾಯಿತ್ತು ಅಂದರೆ ನಾನೇನು ಥ್ರೆಡ್ ಸುತ್ಕೊಳ್ತಾ ಇದ್ದೆ ಮತ್ತು ಆ ಕ್ರೋಶ ಹೋಗ್ಬಿಟ್ಟು ಆ ಸ್ಕಿನ್ನಿಗೆ ಟಚ್ ಆಗ್ತಾಯಿತ್ತಾ. ಸೊ ಆ ಥರ ಟಚ್ ಆದಾಗಂತೂ ನನಗೆ ಒಂಥರ ಪ್ರಾಣ ಹೋದಂಗೆ ಆಗ್ತಾಯಿತ್ತು. ಏನು ಮಾಡಲಿ, ಹಾಕಲೇಬೇಕಲ್ವಾ. ಇವಾಗ ನಾವು ಒಂದು ಇದಕ್ಕೆ ಕಮಿಟ್ ಆಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ. ಪೇಯ್ನ್ ಏನು ಇರಲಿಲ್ಲ ನನಗೆ, ಬಟ್ ಏನಂದರೆ ಆ ಸ್ಕಿನ್ ಏನಿದೆ, ಸ್ಕಿನ್ ಲೇಯರ್ ಬಂದಿದೆಯಲ್ಲ, ಅದು ಟಚ್ ಆದಾಗ ಒಂಥರ ಪೇಯ್ನ್ ಆಗ್ತಾಯಿತ್ತು. ಹಂಗೆ ಕೈಯಲ್ಲಿ ತೆಗೆದ್ರೆ ಇನ್ನೂ ಕೂಡ ಚರ್ಮ ಗಟ್ಟಿಯಾಗಿದ್ದರಿಂದ ನೀಟಾಗಿ ಬರ್ತಾನೂ ಇರಲಿಲ್ಲ. ಸೊ ಏನು ಮಾಡಲಿ ಅಂದ್ಬಿಟ್ಟು ಫೈನಲಿ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ನಾನೇ ನೇಲ್ ಕಟ್ಟರೆಲ್ಲ ತೊಗೊಂಡು ನೀಟಾಗಿ ಅದೇನು ಎಕ್ಸ್ಟ್ರಾ ಸ್ಕಿನ್ ಇದೆಲ್ಲ ಅದನ್ನು ನಿಧಾನವಾಗಿ ನಾನೇ ಎಲ್ಲ ತೆಗೆದು ಕಟ್ ಮಾಡಿದೆ. ಆಮೇಲೆ ಓಪನ್ ಆಯಿತು ಎಲ್ಲ ನೀಟಾಗಿ. ಇಲ್ಲಾಂದರೆ ನನಗೆ ಕೆಲಸ ಮಾಡೋಕ್ಕೂ ಆಗೋಲ್ಲ, ಹಿಂಸೆ ಆಗ್ತಾ ಇರುತ್ತೆ. ಮತ್ತು ಕೆಲಸ ಮಾಡಲೇಬೇಕು, ಬೇಗ ಅವ್ರಿಗೂ ಕಸ್ಟಮರ್ಗೂ ನಾವು ಕೊಡಬೇಕಾಗಿರುತ್ತೆ. ಪಾಪ ಅವರು ಕೂಡ ವಿಚಾರಿಸೆಲ್ಲ ಕೇಳಿದ್ರು, ಹೇಗಿದೆ ಮೇಡಮ್ ಇವಾಗ ಕೈ ಎಲ್ಲ ಅಂಥೇಳಿ. ಸೊ ಅವ್ರಿಗೂ ಕೂಡ ಅದನ್ನೇ ಹೇಳಿದೆ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಯಾವಾರನ ಟ್ಯೂಸ್ಡೇ ಇವತ್ತು. ಇವಾಗ ತಾನೇ ಜಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡೆ. ನನ್ನ ಮಗನಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟು. ಪಾಪ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂಥೇಳಿ ನಿನ್ನೆಯಿಂದ ನನ್ನ
ಕಾಂತಾರ ಮೂವಿ ಕರ್ಕೊಂಡು ಹೋಗು ಅಂಥೇಳಿ ಹಿಂಸೆ ತೆಗ್ದಾಕ್ಬಿಟ್ಟಿದ್ದಾನೆ. ಎಷ್ಟು ಹಿಂಸೆ ಅಂದರೆ ಒಂಥರ ಟಾರ್ಚರ್ ಥರ ಆಗ್ಬಿಡ್ತು ನನಗೆ. ಹೋಗೋಣ ಕಣೋ, ಇನ್ನೂ ಟೈಮ್ ಇದೆ, ಹೋಗೋಣ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಹೋಗೋಣ ಹೇಳಪ್ಪ ಏನಾದರೂ ಅದ್ರ ಬಗ್ಗೆ. ಎದ್ದೋಗ್ಬಿಟ್ಟ ಹಂಗೆ ತಲೆ ತಿಂದು ಕಡೆಗೂ ಮಧ್ಯಾಹ್ನ ಬಿಟ್ಟಿಲ್ಲ. ಟಿಕೆಟ್ ಬುಕ್ ಮಾಡು ಅಂಥೇಳಿ ಬುಕ್ ಮಾಡಿಸ್ದ. ಸರಿ ಹೋಗಿ ಎಲ್ಲೂ ಕರ್ಕೊಂಡು ಹೋಗಿಲ್ವಲ್ಲ, ಅಟ್ಲೀಸ್ಟ್ ಪಿಕ್ಚರ್ಗಾದರೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಪೂಜೆ ಎಲ್ಲ ಆಯಿತು. ಸೊ ಜಸ್ಟ್ ಪೂಜೆ ಮಾಡಿಬಿಟ್ಟು ಇವಾಗ 6:55 ಶೋಗೆ ಬುಕ್ ಮಾಡಿರೋದು ಟಿಕೆಟು. ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಹೆಂಗಿದೆ ಅಂಥೇಳಿ ಕಾಂತಾರನ. ಹಾಗೆ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಆ್ಯಕ್ಚುಲಿ ಅವನಿಗೆ ಪಾಪ ತುಂಬ ದಿನ ಆಯಿತು ಆಯಿಲೆಲ್ಲ ಹಾಕಿ ಅಂದ್ಬಿಟ್ಟು ಆಯಿಲೆಲ್ಲ ಹಾಕಿ ಅವ್ನಿಗೆ ಮಸಾಜ್ ಎಲ್ಲ ಕೊಟ್ಟು ಆಮೇಲೆ ಕುಚ್ಚು ಕಟ್ತಾ ಇದ್ನ. ಫುಲ್ಲು ಕೈ ಚಿಪ್ಪೆ ಎಲ್ಲ ಇದ್ದಂಗೆ ಆಗ್ಬಿಟ್ಟು. ಸೊ ಕಡೆಗೂ ನಾನು ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದೀನಿ ನಾನೇ. ನೋಡ್ಬೋದು ಇವಾಗ ನನ್ನ ಕೈ ಮುಂಚಿನ ಥರ ಆಗಿದೆ. ಸೊ ಫುಲ್ಲು ಸುತ್ತ ಇಲ್ಲೆಲ್ಲ ಒಂಥರ ಬ್ಲ್ಯಾಕ್ ಆ ಥರ ಆಗ್ಬಿಟ್ಟಿತ್ತು. ಇವಾಗ ನಾರ್ಮಲಾಗಿ ಹೆಂಗಿತ್ತು ಹಾಗೆ ಬಂದಿದೆ. ಇನ್ನೂ ಕೂಡ ಇದೆ, ಒಂಥರ ರಫ್ನೆಸ್ ಇದೆ. ಸ್ವಲ್ಪ ಲೋಷನ್ ಹಚ್ಚಿದ್ರೆ ಕಮ್ಮಿ ಆಗ್ಬೋದು. ಇಲ್ಲಾಂದರೆ ಅದೇನು ಗೊತ್ತಾ, ದಾರ ಹಿಂಗೆ ಸುತ್ತಿರ್ತೀನಲ್ವ, ಆ ದಾರಕ್ಕೆ ಸಿಗಾಕೊಳ್ತಾ ಇತ್ತು ಆ ಚಿಪ್ಪೆ ಎದ್ದಿರೋದು. ಒಂಥರ ಪ್ರಾಣ ಹೋದಂಗೆ ಆಗ್ತಾಯಿತ್ತು ನನಗೆ ನಿಜವಾಗೂ ಹೇಳಬೇಕು ಅಂದರೆ. ಸೊ ಅದಕ್ಕೆ ಅದನ್ನೇ ಕಟ್ಟರ್ ತೊಗೊಂಡೆ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟೆ. ಎಲ್ಲ ಹಿಂಗೆ ಹೇಳಿದ್ರೆ ನೋವಾಗುತ್ತೆ, ಅದಕ್ಕೆ ಕಟ್ ಮಾಡಿಬಿಟ್ಟು ಇದು ಮಾಡಿದ್ದಾಯಿತು. ಈಗ ಆಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಸುಮ್ಮನೆ ಹಾಗೆ ಇದು ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ. ಮಳೆ ಬೇರೆ ಬರೋಂಗಿದೆ, ಗೊತ್ತಿಲ್ಲ. ಜಾಕೆಟ್ ಹಾಕ್ಕೊಂಡು ಹೋಗ್ತೀನಿ, ಯಾಕೆಂದರೆ ಅಲ್ಲಿ ಫುಲ್ AC ಇರುತ್ತಾ, ಆ ಥರ ಚಳಿ ಹಿಂಸೆ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ಹಂಗೆ ಆಗ್ಬಿಟ್ಟು ಹಂಗೆ ಚಳಿ ಆಗ್ಬಿಟ್ಟಿತ್ತು ನನಗೆ. ಸೊ ಜಾಕೆಟ್ ಹಾಕ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಒಂಥರ ಆಗಲ್ಲ, ನೆಮ್ಮದಿಯಾಗಿ ಪಿಕ್ಚರ್ ನೋಡೋಕ್ಕಾಗಲ್ಲ. ಬೆಸ್ಟ್ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಹೋಗೋದು ಒಳ್ಳೇದು, ಇಲ್ಲಾಂದರೆ ಕಷ್ಟ. ಮುಕ್ಕಾಲು ಭಾಗ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು ಮುಕ್ಕಾಲು ಭಾಗ ಇಲ್ಲ, ಒಂದು 60% ಆಗಿದೆ. ಇನ್ನು ಮಾಡಬೇಕು ನೋಡ, ಬಂದಮೇಲೆ ಕಂಪ್ಲೀಟ್ ಆಗುತ್ತೆ. ಇನ್ನು ಬರೋದೇ 10:30 ಆಗಿಬಿಡುತ್ತೆ. ಹಿಂಗಾಗುತ್ತೆ ಹಿಂಗೆ ಆಯಿತಾ. ಮತ್ತು ಹೆಂಗಿದೆ ಫಿಲ್ಮ್ ಅಂತ ನೋಡ್ಕೊಂಡು ಬಂದಮೇಲೆ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸೊ ಮೂವಿ ನೋಡೋದಕ್ಕೆ ನನ್ನ ಮಗ ಎಷ್ಟು ಎಕ್ಸೈಟ್ ಆಗಿದ್ದೋ ಅಷ್ಟೇ ಎಕ್ಸೈಟ್ಮೆಂಟ್ ನಮಗೂ ಕೂಡ ಇತ್ತು. ಬಟ್ ನಾವು ಹೇಳ್ಕೊಂಡಿರಲಿಲ್ಲ ಅಷ್ಟೇ ಅವನಿಗೇ. ಹೋಗೋಣ ಅಂತ ಹೋದ್ವಿ. ಫಸ್ಟಿಗೆ ಪಾರ್ಕಿಂಗ್ ಸಿಗುತ್ತೋ ಇಲ್ವೋ ಅಂಥೇಳಿ ಭಯ ಆಯಿತು. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಡಿಮಾರ್ಟ್ಗೆ ಹೋಗಿದ್ದ ದಿನವೇ ಅವತ್ತಿನ ದಿನವೇ ರಿಲೀಸ್ ಇದ್ದಿದ್ದರಿಂದ ಡಿಮಾರ್ಟ್ ಅಂತೂ ಅದು ಕೆಳಗಡೆ ಪಾರ್ಕಿಂಗಿಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಅದಾದಮೇಲೆ ಡಿಮಾರ್ಟಿಗೆ ಅಂತ ಹೇಳಿದ್ದಕ್ಕೆ ನಮ್ಮದೊಂದು 2 ವೀಲರ್ನ ಒಳಗಡೆ ಬಿಟ್ಟರು ಅಷ್ಟೇ. ಹಂಗೆ ಇವತ್ತು ಆಗುತ್ತೇನೋ ಅದು, ಏಕೆಂದರೆ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಹಂಗೆ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಇರಲಿಲ್ಲ, ಸದ್ಯ ಆರಾಮಾಗಿತ್ತು. ಬೇಗನೆ ಹೋದ್ವಿ ಅವತ್ತು. ಬೇಗ ಹೋದ್ವಲ್ಲ ಅಂಥೇಳಿ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೂ ಟೈಮ್ ಇದೆ ಅಲ್ವಾ, ಸುಮ್ಮನೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನಮ್ಮದು ಬೇರೆ ಸ್ಕ್ರೀನ್ 1 ಇದ್ದಿದ್ದರಿಂದ ಹೋಗಿದ ತಕ್ಷಣ ಫಸ್ಟ್ ಎಂಟ್ರೆನ್ಸೇ ಇರೋದು. ಸೊ ಅಲ್ಲೇನು ಮುಂದೆ ಎಲ್ಲ ಹೋಗೋ ಅಂಥ ಅವಶ್ಯಕತೆ ಏನಿಲ್ಲ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಹಿಂದೆ ಏನಿದೆ ಆ ಬ್ಯಾಕ್ಗ್ರೌಂಡ್ ಅದೆಲ್ಲ ತುಂಬಾ ಇಷ್ಟ ಆಯಿತು ನನಗೆ. ನನ್ನ ಮಗ ಅದನ್ನೇ ಹೇಳ್ತಾ ಇದ್ದ, ಮಮ್ಮಿ ಗ್ರಿಲ್ಸ್ ಇದೆಯಲ್ಲ ಅದಕ್ಕೆಲ್ಲ ಈ ಥರ ಏನು ಲೀಫೆಲ್ಲ ಹಾಕಿರೋದು ಚೆನ್ನಾಗಿದೆ ಅಲ್ವಾ ಅಂತ, ಕಾಣೋದು ಚೆನ್ನಾಗಿದೆ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಅಂತೂ ಆ ಕಡೆ ಕುತ್ಕೊಂಡಿದ್ರು. ಅದಾದಮೇಲೆ ಟೈಮ್ ಆಯಿತು ಅಂತ ಒಳಗಡೆ ಹೋದ್ವಿ. ಮೂವಿ ಸ್ಟಾರ್ಟ್ ಆಯಿತು. ಫುಲ್ಲು ಒಂಥರ ಕ್ರೇಜ್ ಮೂಮೆಂಟು. ನನಗೆ ಹೆಂಗಿರ್ಬೋದು ಏನು, ಏಕೆಂದರೆ ನಾನು ಆ ದೈವಗಳನ್ನ ಬಗ್ಗೆ ನನ್ನ ಫ್ರೆಂಡ್ ಹತ್ರ ಕೇಳಿದೆ. ಅದು ನೋಡಬೇಕನ್ನೋ ಆಸೆ ಇತ್ತು ನನಗೆ, ಹೆಂಗೆ ಸ್ಟಾರ್ಟ್ ಆಯಿತು ಅದೆಲ್ಲ ಅಂಥೇಳಿ. ಸೊ ಚೆನ್ನಾಗಿತ್ತು ಮೂವಿ, ನನಗೆ ತುಂಬಾ ಇಷ್ಟ ಆಯಿತು. ಒಂದು 3 ಕಡೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾರೆ, ಯಾಕೆಂದರೆ ಏನೋ ವೀಡಿಯೋಗೋಸ್ಕರ ಆ ಥರ ಹೇಳ್ತಾ ಇಲ್ಲ. 3 ಕಡೆ ಒಂಥರ ಮೈ ಜುಮ್ ಅನ್ನೋ ಥರ ಒಂದು ಮೂಮೆಂಟು. ಏಕೆಂದರೆ ಆ ದೈವನ ನಂಬೋದ್ರಿಂದ ನಾನು ಕೂಡ ಒಂದು 3 ಟೈಮ್ಸ್ ಅಂದರೆ ಪಿಕ್ಚರ್ ನೋಡಿರ್ತೀರೋ ಆಲ್ಮೋಸ್ಟ್. ಸೊ ಮೊದಲು ಬಂದುಬಿಟ್ಟು ಸ್ಟಾರ್ಟಿಂಗು ವರಾಹಸ್ವಾಮಿ ಅವತಾರ ತೋರಿಸ್ತಾರಲ್ಲ ಆವಾಗ, ಅದಾದಮೇಲೆ ಸೆಕೆಂಡ್ ಬಂದು ಹುಲಿ ಬಂದು ದಿಗ್ಬಂಧನ ಹಾಕಿರೋ ಮಹಾರಾಜ ಇರ್ತಾರಲ್ಲ ಅವ್ರನ್ನ ಎಳ್ಕೊಂಡು ಹೋದಾಗ, ಇನ್ನು 3ನೇದು ಬಂದು ಕ್ಲೈಮ್ಯಾಕ್ಸಲ್ಲಿ. ಸೊ ಆ ಒಂದು 3 ಸೀನ್ ನನಗೆ ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ನನಗೆ ಸ್ವಲ್ಪ
ಮೈನಸ್ ಅನಿಸಿದ್ದು ಬಂದು ಫೈಟಿಂಗ್ ಆಗುವಾಗ. ಅಲ್ಲಿ ಯಾರನ್ನ ಹೊಡೆದಾಡ್ತಾ ಇದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಕನ್ಫ್ಯೂಷನ್ ಆಗ್ತಾಯಿತ್ತು ನನಗೆ. ಅಯ್ಯೋ ಇವ್ರ ಕಡೆ ನೋಡಿದ್ಬಿಟ್ರ, ಅಯ್ಯೋ ಅವ್ರ ಕಡೆ ನೋಡಿದ್ಬಿಟ್ರ ಅಂತ. ಅದೊಂದು ಸ್ವಲ್ಪ ಇದು ಅನಿಸ್ತು. ಅದು ಬಿಟ್ಟರೆ ಓವರಾಲ್ ಪಿಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ನಿಜ ಇಷ್ಟ ಆಯಿತು. ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಹೊರಗಡೆ ಬಂದು ನಿಂತ್ಕೊಂಡು ಡಿಮಾರ್ಟಲ್ಲಿ ಇವಾಗ ಜ್ಯುವೆಲರಿ ಶಾಪ್ ಕೂಡ ಓಪನ್ ಆಗಿದೆ. ಲಾಸ್ಟ್ ಟೈಮ್ ದೂರದಿಂದ ನೋಡಿದ್ದೆ, ಈ ಸಲ ಹತ್ರದಿಂದ ನೋಡಿ ವಿಡಿಯೋ ಮಾಡ್ಕೊಂಡೆ. ಈಚೆ ಹೊರಗಡೆಯಿಂದನೇ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡೆ. ಅಲ್ಲೇ ಹೋಗಿ ನನ್ನ ಪ್ರೈಸ್ ಎಲ್ಲ ಏನು ಕೇಳಲಿಲ್ಲ ಅವ್ರನ್ನ, ಯಾಕೆಂದರೆ ತೊಗೊಳ್ಳೋ ಮೂಡು ಇರಲಿಲ್ಲ, ತೊಗೊಳ್ಳೋ ಇದು ಇಂಟೆನ್ಷನ್ ಇರಲಿಲ್ಲ. ಸುಮ್ಮನೆ ಜಸ್ಟ್ ಹೊರಗಡೆಯಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದು ಒಂದು ರಾಣಿ ಹಾರದ ಥರ ಇತ್ತಲ್ಲ, ಗ್ರೀನ್, ಅದು ತುಂಬಾ ಇಷ್ಟ ಆಯ್ತು ನನಗೆ. ಅಲ್ಲಿಂದ ಬರ್ತಾ ಹಾಗೆ ಕೇಕ್ ತೊಗೊಂಡು ಬಂದ್ವಿ ಮನೆಗೆ. ಸೊ ನನ್ನ ಫೇವ್ರೆಟ್ ಚಾಕ್ಲೇಟ್ ಕೇಕು. ಸೊ ಹಾಗಾಗಿ ವಿತ್ ಚೆರಿ, ಚಾಕ್ಲೇಟ್ ಕೇಕ್ ವಿತ್ ಚೆರಿ ತೊಗೊಂಡು ಬಂದು ಅವರಿಗೆ ಪೈನಾಪಲ್ ಕೇಕ್ ತೊಗೊಂಡು, ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ಫ್ಲೇವರು. ನನಗೆ ಮೇನ್ ಅಂದರೆ ಚಾಕ್ಲೇಟ್ ಫ್ಲೇವರ್ ತುಂಬಾ ಇಷ್ಟ. ಸೊ ಹಾಗಾಗಿ ನನಗೆ ಚಾಕ್ಲೇಟ್ ಕೇಕ್, ಅವರಿಗೆ ಪೈನಾಪಲ್ ಕೇಕ್ ತೊಗೊಂಡು ಬಂದರು. ಅಲ್ಲಿಂದ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಮತ್ತು ಏನು ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಡೇ ನನ್ನ ಮಗನಿಗೆ ಸ್ಕೂಲ್ ಮತ್ತೆ ರೀಓಪನ್ ಇದ್ದಿದ್ದರಿಂದ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಬೇಗ ಮಲ್ಕೊಂಬಿಟ್ವಿ ಎಲ್ಲರೂ. ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ ಹೇಗೋ ನಾನು 1 ವೀಕಿಂದ ನನ್ನ ಮಗ ಮನೇಲಿದ್ದ, ಅಂದರೆ 2 ಡೇಸ್ ಮಧ್ಯದಲ್ಲಿ ಅವ್ರ ಅಪ್ಪಾಜಿ ಮನೆಗೆ ಹೋಗಿದ್ದ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಟ್ರೆ ಅವನು ಮನೆ ಒರೆಸೋದು, ಮೆಟ್ಲು ಒರೆಸೋದು ಎಲ್ಲ ಮಾಡ್ತಾಯಿದ್ದ. ಸಮ್ಟೈಮ್ಸ್ ಬಾಗಿಲಿಗೂ ಕೂಡ ಅವನೇ ನೀರಾಗಿ ಬಂದ್ಬಿಡ್ತಾಯಿದ್ದ. ನಾನು ಬೇಡ ಕಣೋ ಪಾರ್ಕಿಂಗ್ ಎಲ್ಲ ನೀಟ್ ಮಾಡಿಬಿಟ್ಟು ನಾನು ಹಾಕ್ಕೊಳ್ತೀನಿ ಅಂದರೂ ಕೇಳ್ತಿರ್ಲಿಲ್ಲ. ಅವನೇ ಹೋಗ್ಬಿಟ್ಟು ನೀರೆಲ್ಲ ಹಾಕಿ ರಂಗೋಲಿನೂ ಅವನೇ ಬಿಟ್ಟು ಬಂದ್ಬಿಡ್ತಾಯಿದ್ದ. ಹಾಗಾಗಿ ಸ್ವಲ್ಪ ರೆಸ್ಟ್ ಸಿಕ್ತಂಗೆ ಆಗಿತ್ತು 1 ವೀಕಿಂದ. ಮತ್ತು ಅವ್ನು ಕೆಲ್ಸಕ್ಕೆ ಹೋದ್ನ, ಕೆಲಸ ಅಲ್ಲ, ಸ್ಕೂಲಿಗೆ ಹೋದ್ನ. ಸೊ ಅವ್ನು ಸ್ಕೂಲಿಗೆ ಹೋದ್ಮೇಲೆ ನನ್ನ ರೊಟೀನ್ ನಾನೇ ಮಾಡ್ಕೊಳ್ಬೇಕು. ಏಕೆಂದರೆ ಅವ್ನು ಬೆಳಗ್ಗೆ ಎದ್ದು ಓದ್ಕೊಳ್ಳೋದಿರುತ್ತೆ, ಬರ್ಕೊಳ್ಳೋದಿರುತ್ತೆ. ಅವ್ನು ಕೆಲಸ ಮಾಡ್ಕೊಂಡು ಅವ್ನು ಸ್ಕೂಲ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ. ಸೊ ನಾನೇ ಏನು ಫೋರ್ಸ್ ಮಾಡೋಕ್ಕೋಗಲ್ಲ ಅವನಿಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ. ಅವ್ನು ರೆಡಿಯಾಗಿ ಅವನು ಹೋದ್ನ. ಎಲ್ಲ ಅವರು ಕೂಡ ಆಫೀಸಿಗೆ ಹೋದ್ಮೇಲೆ ಅವತ್ತು ವಾಂಗಿಬಾತೇನೋ ಮಾಡಿದೆ ನಾನು. ಸೊ ಹಾಗಾಗಿ ನನ್ನ ಹಸ್ಬೆಂಡಿಗೆ ಬದನೇಕಾಯಿ ಇಷ್ಟ ಆಗೋಲ್ಲ, ಹಂಗಂದ್ಬಿಟ್ಟು ಒಂದು ಪ್ಲೇಟಲ್ಲೆಲ್ಲ ಹಾಕಿಟ್ಟಿದ್ದಾರೆ ಆ ಬದನೇಕಾಯಿನ. ಅದು ಸ್ಟವ್ ಮೇಲೆ ಹಾಗೇ ಇದೆ. ಪಾತ್ರೆ ಒಂದು ತೊಳೆದ್ಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ಇದು ಒಂದು ಕೆಲಸ ಮುಗ್ದೋದ್ರೆ ನಂದು ಇನ್ನೆಲ್ಲ ಕೆಲಸ ಮುಗ್ದಂಗೆ. ಸೊ ಹಿಂದಿನ ದಿನ ನಾನು ದೋಸೆ ಮಾಡಿಟ್ಟಿದ್ದೆ. ಆ ದೋಸೆ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಪಾತ್ರೆ ಬೀಳುತ್ತೆ ಮನೆಯಲ್ಲಿ. ಆ ಪಲ್ಯಕ್ಕೆ, ಚಟ್ನಿಗೆ ಅಂತೆ, ಅದಕ್ಕಂತೆ ಇದಕ್ಕಂತೆ ಅಂತ ಒಂದಷ್ಟು ಪಾತ್ರೆಗಳು ಹಾಕ್ಕೊಳ್ಳೋದು. ಮತ್ತು ಆ ಸಿಟ್ಟು ಬೇಕಾದಾಗ ಸ್ವಲ್ಪ ಕಲಿಸ್ಕೊಂಡಿರೋದು, ಅದೆಲ್ಲ ಜಾಸ್ತಿ ಇರುತ್ತೆ ಪಾತ್ರೆಗಳು. ಹಿಂಗೆ ವೀಡಿಯೋ ಯಾವುದೋ ಒಂದು ನೋಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು. ಪಾತ್ರೆ ತೊಳೆಯೋದಕ್ಕೆ ದುಡ್ಡು ಸಿಗೋ ಹಾಗಿದ್ರೆ ಇಷ್ಟೊತ್ತಿಗೆ ನಾನು ಕೋಟ್ಯಾಧಿಪತಿ ಆಗಿಬಿಡ್ತಾಯಿದ್ದೀನೋ ಅಂತ. ಸೊ ಅನಿಸುತ್ತೆ ನನಗೂ ಸಮ್ಟೈಮ್ಸು ಆ ಥರ ದುಡ್ಡು ಸಿಗೋ ಹಾಗಿದ್ರೆ ನಾನು ಇಷ್ಟೊತ್ತಿಗೆ ಕೋಟ್ಯಾಧಿಪತಿ ಆಗಿರ್ತಿದ್ದೀನೋ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದ ಪಾತ್ರೆ ತೊಳೆದು ನಿಜ ಪಾತ್ರೆ ತೊಳೆಯೋದಂದರೆ ಬೇಜಾರು ಆ ಥರ ಆಗಿಬಿಟ್ಟಿದೆ. ಹಂಗೆ ಅಂದ್ಕೊಂಡು ಹೌದಲ್ವಾ, ಒಂಥರ ಸಿಲ್ಲಿಯಾಗೇ ಇರುತ್ತೆ ಜೋಕು. ಬಟ್ ಸಮ್ಟೈಮ್ಸ್ ಏನು ಅನಿಸುತ್ತೆ ಗೊತ್ತಾ, ಹೌದಲ್ವಾ, ಪಾತ್ರೆ ತೊಳೆಯೋದಕ್ಕೆ ದುಡ್ಡು ಸಿಗೋ ಹಾಗಿದ್ರೆ ನಾವು ಕೂಡ ಕೋಟ್ಯಾಧಿಪತಿ ಆದರೆ ಅಷ್ಟು ಪಾತ್ರೆ ತೊಳೆದ್ಬಿಟ್ಟಿದ್ದೀವಿ ನಾವು ಅಂತ ಅರ್ಥ. ಸೊ ನಾನೇ ಅಂತಲ್ಲ, ನಂತರ ಎಷ್ಟೋ ಜನ ಕೋಟ್ಯಾಧಿಪತಿಗಳಾಗ್ಬಿಡ್ತಾಯಿದ್ರು ಪಾತ್ರೆ ತೊಳೆಯೋದ್ರಿಂದ ದುಡ್ಡು ಸಿಗೋ ಹಾಗಿದ್ರೆ. ಏನು ಮಾಡೋಕ್ಕಾಗಲ್ಲ, ನಮ್ಗೆ ಅದಕ್ಕೆಲ್ಲ ದುಡ್ಡು ಸಿಗೋದಿಲ್ಲ. ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಫಸ್ಟು ಅಡುಗೆ ಮನೆ ಎಲ್ಲ ಒಂದು ಕಡೆ ಸಜ್ಜೆ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ ಆಲ್ಮೋಸ್ಟ್ ನನ್ನ ಕೆಲಸ ಕಂಪ್ಲೀಟ್ ಆದಂಗೆ. ಆಲ್ರೆಡಿ ನಾನು ಮೆಟ್ಲೆಲ್ಲ ಒರೆಸ್ಬಿಟ್ಟು ಬಾಗಿಲು ನೀರೆಲ್ಲ ಹಾಕಿ ಬಂದುಬಿಟ್ಟಿದೆ. ಅದು ಹೊರಗಡೆ ಕೆಲಸ ಫಸ್ಟ್ ಮುಗ್ದೋಯ್ತು ಅಂದರೆ ಒಳಗಡೆ ಕೆಲಸ ನಾನು ಮಾಡ್ಕೊಳ್ಬೋದು ಅಂಥೇಳಿ. ಸಮ್ಟೈಮ್ಸ್ ಬೇಗ ಅಂದರೆ ಶಶಿ ಸ್ಕೂಲ್ಗೆ ಹೋಗಿ ಮುಂಚೆನೇ ಮಾಡ್ಕೊಳ್ತೀನಿ, ಸಮ್ಟೈಮ್ಸ್ ನಾನು ಸ್ಕೂಲಿಗೆ ಹೋದ್ಮೇಲೆ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಹೊರಗಡೆ ಕೆಲಸ ಮಾಡ್ತೀನಿ. ಹೀಗೆ ಒಂಥರ ಮೂಡ್ ಇದ್ದಂಗೆ ನನಗೇನು ಆವತ್ತಿನ ದಿನ ಫಸ್ಟ್ ಯಾವ ಕೆಲಸ ಮಾಡಬೇಕು ಅನಿಸುತ್ತೆ ಅದೇ ಕೆಲಸ ನಾನು ಮಾಡೋದು. ಸೊ ಇದೇ ಥರ ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಂತೂ ಖಂಡಿತ ಮಾಡಲ್ಲ. ಒಂದು ದಿನ ಅನಿಸುತ್ತೆ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ಬಿಡೋಣ, ಆಮೇಲೆ ಮೆಟ್ಲೆಲ್ಲ ಒರೆಸಿ ಬಾಗಿಲು ನೀರು ಹಾಕಿದ್ರೆ ಆಯಿತು ಅಂತ. ಒಂದಿನ ಅನಿಸುತ್ತೆ ಇಲ್ಲ, ಫಸ್ಟ್ ಮೆಟ್ಲು ಒರೆಸ್ಬಿಟ್ಟು ಬಾಗಿಲು ನೀರು ಹಾಕ್ಬಿಟ್ಟು ಬಂದುಬಿಡೋಣ, ಆಮೇಲೆ ಬೇಕಾದ್ರೆ ಮನೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ. ಒಂದಿನ ಪಾತ್ರೆಗಳು ಜಾಸ್ತಿ ಇದ್ದರೆ ಫಸ್ಟ್ ಪಾತ್ರೆಗಳು ತೊಳೆದಾಕ್ಬಿಡೋಣ, ಆಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋಣ ಆ ಥರ ಅನಿಸ್ತಿರುತ್ತೆ. ಹಿಂಗೆ ಆವತ್ತಿನ ದಿನ ನನ್ನ ರೊಟೀನ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ನಾನು ಅಡುಗೆ ಮನೆಯಲ್ಲ ಅಂದರೆ ಹೇಳ್ದಾಗೆ ದೋಸೆ ಮಾಡಿದರೆ ನನ್ನ ಮಗ ಅಂತೂ ಸ್ಟವೆಲ್ಲ ಫುಲ್ಲು ಆಯಿಲ್ ಮಾಡಿಬಿಟ್ಟು ಮತ್ತು ಈ ಹಸಿಟ್ಟೆಲ್ಲ ಹಾಕ್ಬಿಟ್ಟಿರ್ತಾನೆ. ಹಂಗೂ ಹೇಳ್ತೀನಿ ರೈಸ್ ಇದ್ದರೆ ತಿನ್ನು ಅಂದರೆ ಅದು ತಿನ್ನೋದಿಲ್ಲ, ಅವನು ದೋಸೆನೇ ಬೇಕು ಅವನಿಗೆ 3 ಟೈಮ್ಸು. ನೀನು ಹಾಕ್ಕೊಡ್ಬೇಡ ನಾನೇ ಹಾಕ್ಕೊಂಡು ತಿಂತೀನಿ ಅಂತೇಳಿ ಹೋಗ್ತಾನೆ. ಮತ್ತು ನಾನು ಹಾಕೋಕ್ಕೆ ಹೋದರೂ ಬಿಡೋದಿಲ್ಲ, ನಾನೇ ಹಾಕ್ಕೊಳ್ತೀನಿ ಬಿಡು ಮಮ್ಮಿ, ನಾನೇ ಹಾಕ್ಕೊಳ್ತೀನಿ ಬಿಡು ಅಂತೇಳಿ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ. ಹಿಂದಿನ ದಿನ ಬೇರೆ ನಾವು ಅಲ್ಲಿ ಹೋಗಿ ಬಂದಿದ್ದು ಲೇಟಾಗಿತ್ತಾ, ನಾನು
ನನಗೂ ಕೂಡ ಟಯರ್ಡ್ ಆಗಿತ್ತು. ಈ ನಡುವೆ ಅಂತೂ ಅದು ಬಿಗ್ ಸ್ಕ್ರೀನ್ ಆ ಥರದ್ದೆಲ್ಲ ನೋಡಿದ್ರೆ ಮತ್ತು ನಮಗೆ ಸೀಟ್ ಸಿಕ್ಕಿರಲಿಲ್ಲ. ಯಾಕೆಂದರೆ ಟಿಕೆಟ್ ಆಲ್ರೆಡಿ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ನಾವು ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ನ ಬುಕ್ ಮಾಡೋಕ್ಕೆ ಹೋಗಿದ್ದಲ್ವ, ಆಲ್ರೆಡಿ ಎಲ್ಲ ಬುಕ್ ಆಗಿಬಿಟ್ಟಿದ್ದು. ನಮಗೆ 3ನೇ ರೋ ಅಲ್ಲಿ ಸಿಕ್ಕಿದಂಥದ್ದು, ಗೋಲ್ಡಲ್ಲೇ ಸೆಕೆಂಡ್ ರೋ ಅಲ್ಲಿ ಸಿಕ್ಕಿತ್ತು ನಮಗೆ. ಅದು ತುಂಬ ನಿಯರೆಸ್ಟ್ ಆ ಥರ ಅನ್ನಿಸ್ತಿತ್ತು. ಲಾಸ್ಟ್ ಟೈಮ್ ನಾವು ಫುಲ್ಲು ಹಿಂದೆ ಬ್ಯಾಕಲ್ಲಿ ಮಾಡಿದ್ದೆ ಫ್ರಮ್ ಸೋಗೆ ಹೋದಾಗ, ಅವಾಗೇನೋ ಆ ಥರ ನನಗೆ ಅಷ್ಟು ಎಫೆಕ್ಟ್ ಆಗಿರಲಿಲ್ಲ. ಬಟ್ ಈ ಸಲ ಫ್ರಂಟಲ್ಲೇ ಇದ್ದಿದ್ದರಿಂದ ಮತ್ತು ಅದು ಸೌಂಡ್ ಎಫೆಕ್ಟ್ ಎಲ್ಲ ಜಾಸ್ತಿ ಇರುತ್ತಲ್ವ, ಅದಕ್ಕೂ ಏನೋ ಬಂದಿದ ತಕ್ಷಣ ಹೆಡ್ಡೇಕ್ ಥರ ಸ್ಟಾರ್ಟ್ ಆಯಿತು ನನಗೆ. ಅದಕ್ಕೆ ಫಸ್ಟು ನನಗೆ ಊಟ ಕೊಟ್ಬಿಡು ಅಂಥೇಳಿ ನಾನೇ 2 ದೋಸೆ ಹಾಕಿಸ್ಕೊಂಡು ಅವನ ಕೈಲೇ ತಿಂದುಬಿಟ್ಟು ಮಾತ್ರೆ ಹಾಕ್ಕೊಂಡೋಗಿ ಮಲಗಿಬಿಟ್ಟಿದ್ದೆ. ಆಮೇಲೆ ನನ್ನ ಮಗ ಪಾಪ ಅವನಿಗೆ ಅವ್ರ ಅಪ್ಪನಿಗೆ ಎಲ್ಲ ಅವನೇ ಹಾಕ್ಕೊಟ್ಟಿದ್ದಾನೆ. ಇನ್ನೇನು ಮಾಡೋಕ್ಕಾಗಲ್ಲ, ನನಗೆ ಹೆಡ್ಡೇಕು ಜಾಸ್ತಿ ಆಗಿಬಿಡ್ತು ಅಂತಂದರೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಇಲ್ಲಪ್ಪ ಫಸ್ಟ್ ನಾನು ತಿಂದ್ಬಿಡ್ತೀನಿ, ಊಟ ತಿಂದ್ಬಿಟ್ಟು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ, ಮತ್ತು ಕೆಲಸ ಮಾಡೋದು ನನಗೆ ಕಷ್ಟ ಆಗುತ್ತೆ. ಯಾರು ಎದ್ದೊಳ್ಳೆ ಇಲ್ಲಿ ಅವ್ರು ಮಲಗಿದ್ರು ಕೂಡ ನಾವು ಎದ್ಬಿಟ್ಟು ಅವ್ನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಲೇಬೇಕು, ನಮ್ಮ ಕೆಲಸಗಳು ನಾವು ಮಾಡಲೇಬೇಕಾಗುತ್ತೆ. ಆಮೇಲೆ ಅವರೆಲ್ಲ ಎದ್ದು ಬರ್ತಾರೆ. ಸೊ ಹಂಗಾಗಿ ನಾನು ನಂದು ಫಸ್ಟ್ ನೋಡ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ತಿಂದ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟಿದ್ದೆ. ಹಂಗಾಗಿ ನಾನೇನು ಅವನೇನು ಗಲೀಜು ಮಾಡಿದ ಅದೆಲ್ಲ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಫಸ್ಟು ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋಣ. ಹಬ್ಬ ಇನ್ನಂತೂ ನನ್ನ ಮಗ ಸ್ಕೂಲ್ಗೆ ಹೋಗಿರ್ತಾನೆ, ಅಟ್ಲೀಸ್ಟ್ ಅವ್ನು ಬರೋವ್ರಿಗಾದರೂ ಮನೆ ಸ್ವಲ್ಪ ನೀಟಾಗಿರುತ್ತೆ. ಇಲ್ಲ ಅಂತಂದರೆ ಇಲ್ಲಿದ್ಕಿತ್ತು ಅಲ್ಲಿದ್ಕಿತ್ತು ಇಲ್ಲ ಹಾಕ್ತಾನೇ ಇರ್ತಾನೆ. ನನಗಂತೂ ಅವ್ನು ರಜಾ ಇದ್ದಾಗ ಮನೆಯಲ್ಲಿ ಬಡ್ಕೋತಾನೆ ಇರ್ತೀನಿ, ಶಿಶಿರು ಇದನ್ನೇ ಎತ್ತಿಡು, ಶಿಶಿರು ಅದನ್ನೇ ಎತ್ತಿಡು, ಶಿಶಿರು ಹಂಗೆ ಮಾಡಬೇಡ, ಶಿಶಿರು ಹಿಂಗೆ ಮಾಡಬೇಡ. ಬಟ್ ಅವನು ಮನೇಲಿದ್ದಾಗ ಒಂಥರ ಏನೋ ಈ ಒಂದು ಬಾಂಡಿಂಗ್ ಇರುತ್ತೆ. ಅವನು ಹೊರಗಡೆ ಹೋದ ಅಂದರೆ ಬೇಜಾರಾಗುತ್ತೆ, ಅಯ್ಯೋ ಮನೆ ಬೇಕು ಅನಿಸ್ತಾ ಇದೆಯಲ್ಲ ಆ ಥರ ಅನಿಸ್ತಾ ಇರುತ್ತೆ. ಅವನೊಂದು ಕ್ಷಣ ಸೈಲೆಂಟಾಗಿ ಮಲ್ಕೊಂಬಿಟ್ಟಾಗಲೂ ಬೇಜಾರಾಗ್ತಾ ಇರುತ್ತೆ ನನಗೆ. ಮಲ್ಕೊಬಿಟ್ನ ಯಾರು ನಮಗೆ ಇದು ಮಾಡೋರು ಇರಲ್ವಲ್ಲ, ಟಾರ್ಚರ್ ಕೊಡೋರು, ತೊಂದರೆ ಕೊಡೋರು ಇರಲ್ವಲ್ಲ, ಅಯ್ಯೋ ಮಲ್ಕೊಬಿಟ್ಟಿದ್ದಾನೆ ಆ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಎದ್ದಾಗಂತೂ ಸಖತ್ತು ಟಾರ್ಚರ್ ಇರ್ತಾನೆ. ಈ ನಡುವೆ ಅಂತೂ ಸಿಕ್ಕಾಬಟ್ಟೆ ಅವನಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಅಷ್ಟು ಒಂಥರ ಏನು ಹೇಳ್ತಾನೆ ಫನ್ ಮಾಡಿಕೊಂಡು ಇದು ಮಾಡ್ಕೊಂಡಿರ್ತಾನೆ. ಬಟ್ ಓಕೆ, ಅದೆಲ್ಲ ಇರಬೇಕು, ಒಂದು ಮೆಮೊರಿಯಾಗಿ ನಮಗೆ ಯಾವಾಗಲೂ ಅದು ನಮ್ಮ ಇದರಲ್ಲಿ ಇರಬೇಕು. ಯಾಕೆಂದರೆ ಆಲ್ಮೋಸ್ಟ್ ಅಲ್ಲೂ ನಾವು ತುಂಬ ಹೆಣ್ಮಕ್ಳುಗಳನ್ನೇ ನೋಡಿ ಬೆಳ್ಕೊಂಡು ಬಂದಿರೋದು. ಈ ಥರ ಗಂಡು ಮಕ್ಳ ಜೊತೆ ಮಿಂಗಲ್ ಆಗಿರೋದು ಸ್ವಲ್ಪ ರೇರೇ. ನಾನು ಜಾಸ್ತಿ ಹೆಣ್ಮಕ್ಳ ಜೊತೆನೇ ಈಗ ಇದ್ದಿದ್ದಂಥದ್ದು, ನಾವು ಎಲ್ಲ ಜಾಸ್ತಿ ಇದು ಮಾಡ್ತಾಯಿದ್ದು. ಹಾಗಾಗಿ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಅದನ್ನು ನಾನು ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಗಂಡು ಮಕ್ಕಳು ಟೀನೇಜಿಗೆ ಬಂದಾಗ ಈ ಥರ ಇರ್ತಾರೆ. ಏಕೆಂದರೆ ಚಿಕ್ಕ ಮಕ್ಕಳಲ್ಲಿ ಇಲ್ಲ ಒಟ್ಟಿಗೆ ಇದ್ವಿ ನಾವೆಲ್ಲ, ಚಿಕ್ಕಪ್ಪನ ಮಕ್ಕಳು ಅತ್ತೆ ಮಕ್ಕಳೆಲ್ಲ ಒಟ್ಟಿಗೆ ಇದ್ವಿ. ಬಟ್ ಅವ್ರು ಟೀನೇಜಿಗೆ ಬಂದಾಗ ನಾವು ಆ ಥರ ಏನು ಒಟ್ಟಿಗೆ ಇದ್ದಿದ್ದಿಲ್ಲ. ಸೊ ಇವಾಗ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿರ್ತದೆ, ಗಂಡು ಮಕ್ಕಳು ಟೀನೇಜಿಗೆ ಬಂದಾಗ ಈ ಥರ ಎಲ್ಲ ಆಡ್ತಾರಾ ಅಂತ. ಏನು ಮಾಡೋಕ್ಕಾಗಲ್ಲ, ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ನನ್ನ ಹಸ್ಬೆಂಡ್ ಕೂಡ ಹೇಳ್ತಿರ್ತಾರೆ, ನಾವು ಹಿಂಗೆ ಆಡ್ತಾಯಿದ್ವಿ, ನಾವು ಹಂಗೆ ಮಾಡ್ತಾಯಿದ್ವಿ ಅಂತ. ಹಂಗಾದರೆ ನಿಮ್ಮ ಥರನೇ ಇವನು ಅಂತೇಳಿ ಅಂದ್ಕೊಂಡು ನಾನು ಸಮ್ಟೈಮ್ಸ್ ಕೋಪ ಬಂದಾಗ ಬೈತೀನಿ. ಒಂದೊಂದು ಸಲ ಕೂಗಾಡಿದ್ದು ಉಂಟು, ಅವನ ಮೇಲೆ ಹೊಡಿತೀನಿ ಮೀನ್ಸ್ ಹೊಡೆಸ್ಕೊಳ್ಳೋದಿಲ್ಲ ಅವನು, ನನಗೆ ರಿವರ್ಸ್ ಏಟಾಗಿರುತ್ತೆ ಅದು. ಹೀಗೆ ನಮ್ಮ ಮಗಂದು ಪ್ರೀತಿಯಿಂದ ಕಿತ್ತಾಟ ಅಂತಾರಲ್ಲ, ಅದೆಲ್ಲ ನಡೀತಾ ಇರುತ್ತೆ. ಸೊ ಎಲ್ಲ ಕೆಲಸ ಮುಗಿಸಿ ಬೇಗ ಪಟ್ಪಟ ಅಂತ ಮನೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಫ್ರೆಶಪ್ ಆಗಿ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಈ ತುಂಬ ದಿನ ಆಗಿತ್ತಲ್ವ, ನನ್ನ ಡೈಲಿ ರೊಟೀನ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅದನ್ನು ಕೂಡ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವನ್ನ. ಯಾಕೆಂದರೆ ಕಸ ಒಂದು ಗುಡಿಸ್ಕೊಟ್ಬಿಟ್ರೆ ನನ್ನ ಮಗ ಒರೆಸ್ಕೊಟ್ಬಿಡ್ತಿದ್ದ, ಇವಾಗ ನಾನೇ ಒರೆಸ್ಬೇಕಲ್ಲಪ್ಪ ಅಂತ ಅನ್ನಿಸ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ರೆಗ್ಯುಲರ್ ರೊಟೀನ್ ಏನಿದೆ ಅದನ್ನ ನಾವು ಮಾಡ್ಕೊಳ್ಳೇಬೇಕು. ಸೊ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ನ ನಾನು ಕಂಪ್ಲೀಟ್ ಮಾಡಿ ಅವತ್ತು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ. ಕಾಂತಾರ ಮೂವಿ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಮೂವಿ ನೋಡಿದರೆ ನಿಮಗೇನು ಅನ್ನಿಸ್ತು ಮೂವಿ ಬಗ್ಗೆ, ಆ ಥರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ಬೋದು. ಸೊ ನಾನು ಕೂಡ ನೋಡೋಣ ನಿಮಗೆಲ್ಲ ಏನು ಅನಿಸಿರ್ಬೋದು ಅಂಥೇಳಿ ನಾನು ಕೂಡ ತಿಳ್ಕೊಳ್ತೀನಿ, ಆಯಿತಾ. ಸೊ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಫ್ರೆಶಪ್ ಆಗಿ ನನ್ನ ಬ್ಯಾಕ್ ಟು ವರ್ಕ್ ಅಂಥೇಳಿ ನಾನು ವರ್ಕಿಗೆ ನಾನು ಕೂತ್ಕೊಂಡೆ. ಇದು ಆಲ್ರೆಡಿ ಫಸ್ಟೇ ನಾನು ಕಂಪ್ಲೀಟ್ ಮಾಡಿದಂಥದ್ದು ಸ್ಯಾರಿ, ಇದನ್ನು ಶೇರ್ ಮಾಡ್ಕೊಂಡಿರಲಿಲ್ಲ. ಇನ್ನೂ ಕೂಡ ಪೂರ್ತಿ ಕಂಪ್ಲೀಟ್ ಆಗಿದೆ. ಇದಕ್ಕೆ ಇನ್ನೇನು ಕುಚ್ಚು ಕಟ್ಟೋದು ಆ ಥರ ಇಲ್ಲ, ಬೀಟ್ಸ್ ಏನು ಬರುತ್ತೆ ಸೊ ಅದೇ ಇದಕ್ಕೆ ಕುಚ್ಚು ಥರ. ಇವಾಗೆಲ್ಲ ಇದೇ ಥರ ಸ್ವಲ್ಪ ಟ್ರೆಂಡಿಂಗ್ ನಡೀತಾ ಇರೋದು, ಬೀಟ್ಸ್ನೇ ಹಾಕ್ಕೊಂಡ್ಬಿಡ್ತಾರೆ ಸ್ಯಾರಿಗೆ. ಸೊ ಇದು ಫಸ್ಟೇ ಕಟ್ಟಿಟ್ಟಿದೆ. ಬಟ್
ಏನಂದರೆ ಇನ್ನು ಸ್ವಲ್ಪ ಎಂಡಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಮಾತ್ರ ಗಮ್ ಪೇಸ್ಟ್ ಮಾಡಬೇಕಷ್ಟೆ. ಇದು ಬಂದುಬಿಟ್ಟು ಸೆಕೆಂಡ್ ಸ್ಯಾರಿ. ಇದು ಕೂಡ ಫಿನಿಷ್ ಮಾಡ್ತಾ ಇದ್ನಲ್ವ ಹಿಂದಿನ ದಿನ, ಅದು ಫಿನಿಷ್ ಆಗಿತ್ತು. ಸೊ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದ್ದು. ಇದು ಪೂರ್ತಿ ಫಿನಿಷ್ ಆಗಿಲ್ಲ ಇನ್ನು, ಅಂದರೆ ಕ್ರೋಶ ವರ್ಕ್ ಕಂಪ್ಲೀಟ್ ಆಗಿದೆ ಅಷ್ಟೇ. ಇನ್ನೂ ಕೂಡ ಇದಕ್ಕೆ ಸ್ಟೋನ್ಲೆಸ್ಸು ಮತ್ತು ಕುಚ್ಚು ಕಟ್ಟೋದಿದೆ, ಬೇಬಿ ಕುಚ್ಚೆಲ್ಲ ಕಟ್ಟೋದಿದೆ. ಸೊ ಅದು ಪೂರ್ತಿ ಫಿನಿಷ್ ಆದಮೇಲೆ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಇದು ಔಟ್ಲುಕ್ ಬಂದಿದೆ ಫೈನಲ್ ಆಗಿ ಅಂತ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಸ್ಯಾರಿ. ಇವಾಗ 3ನೇ ಸ್ಯಾರಿ ತೊಗೊಂಡಿದ್ದೀನಿ. ಇದು ಒಂದು ಮುಕ್ಕಾಲು ಭಾಗ ಕಂಪ್ಲೀಟ್ ಆಗಿದೆ, ಇನ್ನೂ ಸ್ವಲ್ಪ ಇದೆ. ಸೊ ಹಾಗೆ ಅದನ್ನು ಶೇರ್ ಮಾಡಿಕೊಂಡೆ. ಎಲ್ಲ ಸ್ಯಾರಿಗಳು ಪೂರ್ತಿ ಕಂಪ್ಲೀಟ್ ಆದಮೇಲೆ ಅದನ್ನು ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ಸೊ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.